ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ನಾನು ತುಂಬ ದಿನದಿಂದ ಹೇರ್ ಕಟ್ ಮಾಡಿಸ್ಕೋಬೇಕು, ಹಾಗೆ ಕಲರಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಇವತ್ತು ನೆರವೇರ್ತಿದೆ. ಇವತ್ತು ಮಾಡಿಸ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಕಲರಿಂಗ್ ಮಾಡಿಸ್ಕೊಂಡಿದ್ದೀನಿ, ಒಂದು 2 ಟೈಮ್ 3 ಟೈಮ್ಸ್ ಅಷ್ಟು ಹೇರ್ ಕಲರಿಂಗು ಹೈಲೈಟ್ ಮಾಡಿಸ್ಕೊಂಡಿದ್ದೀನಿ. ಈಗ ಫುಲ್ ಹೇರ್ಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಸಜೆಷನ್ ತೊಗೊಂಡಿದ್ದೀನಿ. ನಾನು ಇವತ್ತು ಹೋಗ್ತಾ ಇರೋದು ಬಂದು ಕ್ರಾಫ್ಟ್ ಅಂತ ಸಲೂನ್. ಅದು ತುಂಬ ಚೆನ್ನಾಗಿದೆ ಅದು ಸಲೂನು. ಅವರು ನಮ್ಮ ಹೇರ್ ಥಿಕ್ನೆಸ್ ನೋಡಿ, ನಮ್ಮ ಹೇರ್ ಏನಿದೆ ಅದು ಯಾವ ಥರ ಡ್ಯಾಮೇಜ್ ಆಗಿದೆ, ಏನು ಹೇರ್ ಥಿಕ್ನೆಸ್ ಎಲ್ಲ ನೋಡಿ ಅವರು ಸಜೆಷನ್ ಕೊಡ್ತಾರೆ. ನಾವು ಆ ಸಜೆಷನ್ನ ತಗೊಂಡು ನಾವು ಹೇರ್ ಕಲರಿಂಗ್ ಆಗ್ಬೋದು, ಹೇರ್ ಕಟ್ ಆಗ್ಬೋದು ಮಾಡಿಸ್ಕೋಬೋದು. ನಮ್ಮ ಫೇಸ್ಗೆ ಯಾವ್ದು ಸರೋಗುತ್ತೆ, ಯಾವುದು ಸೂಟಬಲ್ ಆಗುತ್ತೆ ಅಂತ ನೋಡಿ ಹೇರ್ ಕಟ್ಟಿಂಗ್ ಎಲ್ಲ ಹೇಳ್ತಾರೆ. ತುಂಬ ವರ್ಷದಿಂದ ಪರಿಚಯ ಅವರು, ನನ್ನ ಫ್ರೆಂಡ್ ಕಡೆಯಿಂದ. ಹಾಗೆ ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಅಂದರೆ ನಾನು ಫಸ್ಟು ಸ್ಮೂತ್ನಿಂಗ್ ಮಾಡಿಸ್ಕೊಂಡಿದ್ದೆ. ಸ್ಮೂತ್ನಿಂಗ್ ಮಾಡಿಸ್ಕೊಂಡು ತುಂಬ ಒಂದು ವರ್ಷ ಚೆನ್ನಾಗೇ ಬಂತು, ಹೇರ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ನಾನು ಒಂದು ಸ್ವಲ್ಪ ಡ್ಯೂಟಿ ಕಡೆ, ಅಂದರೆ ನನಗೆ ಕೆಲಸದ ಒತ್ತಡ ಇದ್ದ ಕಾರಣ ನಾನು ಅಂದರೆ ತಿಂಗ ಹೇರ್ ಸ್ಪಾ ಎಲ್ಲ ಮಾಡಿಸ್ಕೋಬೇಕಾಗಿತ್ತು, ಮಂತ್ಲಿ. ಆವಾಗ ಹೇರ್ ಸ್ಪಾ ಮಾಡಿಸ್ಕೊಳ್ಳೋದು ಮತ್ತು ಹೇರ್ ಬಗ್ಗೆ ಕೇರ್ನೆಸ್ ಮಾಡಿಬಿಟ್ಟೆ. ಹೇರ್ ಬಗ್ಗೆ ನಾನು ಜಾಸ್ತಿ ಕಾಳಜಿನೇ ವಹಿಸ್ತಿರಲಿಲ್ಲ. ಅದಕ್ಕೆ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದೆ ಹೇರು. ನೋಡ್ತಾ ಇರ್ಬೋದು ನೀವು, ನನ್ನ ಹೇರ್ ಈ ರೀತಿ ಇದೆ. ನೋಡ್ತಾ ಇರ್ಬೋದು ಈ ರೀತಿ ನನ್ನ ಹೇರು ನಿಜವಾಗ್ಲೂ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ನನ್ನ ಹೇರು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿಬಿಟ್ಟಿದೆ ಹೇರು. ಅದಕ್ಕೆ ನಾನಿವತ್ತು ಹೇರ್ ಕಲರಿಂಗ್ ಮತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡು ಹೇರ್ ಸ್ಪಾ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಹೇರ್ ಈ ರೀತಿ ಇದೆ. ಹೇರ್ ಕಲರಿಂಗ್ ಎಲ್ಲ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೋಗ್ತಾ ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ. ಹಾಗೆ ನಾನು ಈ ಸತಿ ಕೆರೆಟಿನ್ ಇಲ್ಲ ಅಂದರೆ ಬೊಟೆಕ್ಸು ನಾನ್ ಪ್ಲೆಂಟ್ ಅಂತ ಹೇಳಿದ್ರು. ಆ ಮೂರಲ್ಲಿ ಯಾವುದಾದ್ರೂ ಮಾಡಿಸ್ಕೊಳ್ಳೋಣ. ಸ್ಟ್ರೈಟಿಂಗು, ನನಗೆ ಸ್ಟ್ರೈಟಿಂಗ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಈಗೆಲ್ಲ ಸಾಲ್ಟೇಜ್ ಆಗಿಬಿಡುತ್ತೆ ಅಮೌಂಟು. ಅದಕ್ಕೋಸ್ಕರ ನಾನೀಗ ಸದ್ಯಕ್ಕೆ ಹೇರ್ ಕಲರಿಂಗ್ ಮತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಕೊತೀನಿ. ಅಂದರೆ ಟ್ರಿಪ್ ಹೋಗ್ತಾ ಇದ್ದೀನಿ. ಅದಕ್ಕೆ ಟ್ರಿಪ್ಪಿಂದ ಬಂದ ಮೇಲೆ ನಾನು ಸ್ಟ್ರೈಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನ್ ಪ್ಲಾನೆಂಟ್ ಏನೋ ಹೇಳಿದರು. ಬೊಟೆಕ್ಸು ಇಲ್ಲ ನಾನ್ ಪ್ಲೇಟ್ ಎರಡಲ್ಲಿ ಯಾವುದಾಗುತ್ತೆ ಅದು ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಅದು ಯಾವ ಥರ ಕಾಣಿಸುತ್ತೆ ಅಂತ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ. ಹೀಗೆ ಹೇರ್ ಕಲರಿಂಗು ಮತ್ತು ಹೇರ್ ಕಟ್ಟಿಂಗ್ ಯಾವ ಥರ ಕಾಣಿಸುತ್ತೆ, ನನ್ನ ಹೇರ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಅಂದರೆ ಈ ಕ್ರಾಫ್ಟ್, ಇದು ಹೇರ್ ಕ್ರಾಫ್ಟ್ ಅಂತಲೇ ಇರೋದು ಸಲೂನು. ತುಂಬ ಚೆನ್ನಾಗಿ ಸಜೆಷನ್ ಕೊಡ್ತಾರೆ. ತುಂಬ ಫ್ರೆಂಡ್ಲಿ ಮನೋಭಾವ ಇದೆ ಅವ್ರಿಗೆ. ತುಂಬಾ ಚೆನ್ನಾಗಿದೆ ಹೇರ್ ಸೊಲ್ಯೂಷನು. ತುಂಬ ವರ್ಷದಿಂದ ನಾನು ಹೇರ್ ಕಟ್ಟಿಂಗ್ ಆಗಿರ್ಬೋದು, ಒಂದು ಹೇರ್ ಸ್ಪಾ ಆಗ್ಬೋದು, ಎಲ್ಲ ಅವ್ರ ಹತ್ರನೇ, ಆ ಸಲೂನಲ್ಲೇ ನಾನು ಮಾಡಿಸ್ಕೊಳ್ತಾ ಇರೋದು. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಬಂದು ಸಿದ್ಧಾರ್ಥ ಲೇಔಟಲ್ಲಿದೆ. ಬನ್ನಿ ಈಗ ಸದ್ಯಕ್ಕೆ ನಾವೀಗ ಹೋಗಿ ಯಾವ ಥರ ಮಾಡ್ತಾರೆ, ನನ್ನ ಹೇರ್ಗೆ ಯಾವ ಥರ ಸೂಟಬಲ್ ಆಗುತ್ತೆ, ಈಗ ಹೇಗಿದೆ, ಮಾಡಿಸ್ಕೊಂಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋದಾ. ಫೈನಲಿ ಹೇರ್ ಕಟ್ ಮಾಡಿಸ್ಕೊಂಡು ಬರೋಣ ಅಂತ ಹೊರಟೆ. ನಾನು ಬಂದಿರೋ ಸಿದ್ಧಾರ್ಥ ಲೇಔಟು ಕ್ರಾಫ್ಟ್ ಅಂತ ನೋಡ್ತಾ ಇರ್ಬೋದು. ಒಳ್ಳೆ ಸೆಲೂನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಂದು ಹೇರ್ ಕಲರಿಂಗ್, ಹೇರ್ ಕಟ್ಟಿಂಗ್ ಎಲ್ಲ ಈ ಸೆಲೂನಲ್ಲೇ ಮಾಡಿಸ್ಕೊಂಡಿರೋದು. ತುಂಬ ವರ್ಷಗಳಿಂದ ಪರಿಚಯ ಇರೋದ್ರಿಂದ ತುಂಬ ಕೇರ್ ತಗೊಂಡು ಟ್ರೀಟ್ಮೆಂಟ್ ಆಗಿರ್ಬೋದು, ಒಂದು ಹೇರ್ ಕಟ್ ಆಗಿರ್ಬೋದು ಕೊಡ್ತಾರೆ. ಅಂದರೆ ಸಜೆಷನ್ ಮಾಡ್ತಾರೆ, ಹೇರ್ಗೆ ಈ ರೀತಿ, ಈ ಸ್ಪೇಸ್ಗೆ ಈ ರೀತಿ ಸೂಟಬಲ್ ಆಗುತ್ತೆ, ಈ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳಿ, ಅವರು ಹೇರ್ ಥಿಕ್ನೆಸ್ ಎಲ್ಲ ನೋಡಿ ಅವರು ನಮಗೆ ಒಳ್ಳೆ ಸಜೆಷನ್ ಕೊಟ್ಟು ಅವರು ಪ್ರತಿಯೊಂದು ಕೂಡ ಅವ್ರ ಸಜೆಷನ್ ಫಸ್ಟ್ ಕೊಡ್ತಾರೆ. ಆಮೇಲೆ ನೀವು ಯಾವ ಥರ ಹೇಳ್ತೀರಾ ಅಂತ ಹೇಳಿ ನಮಗೆ ಇಷ್ಟ ಬಂದ ರೀತಿಯೂ ಕೂಡ ಹೇರ್ ಕಟ್ ಮಾಡಿಕೊಡ್ತಾರೆ. ಬಟ್ ಅವ್ರು ತುಂಬ ವರ್ಷದಿಂದ ಸೆಲೂನ್ ನಡೆಸ್ತಿರೋದ್ರಿಂದ ಅವ್ರ ಸಜೆಷನ್ ಕೂಡ ತಗೋಬೇಕಲ್ವ, ಅಂದರೆ ಒಳ್ಳೆ ಸಜೆಷನ್ ಕೊಡ್ತಾರೆ ಅಂತ ಹೇಳಿ. ಹಾಗೆ ನಾನು ಹೇರ್ ಕಟ್ ಲೆಂತ್ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ನನಗೆ ಶಾರ್ಟ್ ತುಂಬಾ ಇಷ್ಟ ಇಲ್ಲ, ಲಾಂಗ್ ತುಂಬಾ ಇಷ್ಟ. ಬಟ್ ಹೇರ್ ಥಿಕ್ನೆಸ್ ತುಂಬ ಡಲ್ ಆಗಿರೋದ್ರಿಂದ, ಅಂದರೆ ಹೇರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಾಗೆ ತುಂಬಾ ಕೂದಲು ಉದುರಿರೋದ್ರಿಂದ ಒಂಥರ ಬಾಲ ಥರ ಕಾಣಿಸುತ್ತೆ ಅಂತ ಹೇಳಿ ಕೆಳಗಡೆ ಒಂದು ಸ್ವಲ್ಪ ತೋರಿಸ್ದೆ. ಆ ರೀತಿ ಅವರು ಕಟ್ ಮಾಡ್ತಾ ಇದ್ದಾರೆ. ನಾನು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ವಿ ಶೇಪೇ ಕೊಡಿಸ್ಕೊಂಡಿದ್ದೀನಿ. ಏಕೆಂದರೆ ಕೆರೆಟಿನ್ ಅಥವಾ ಹೇಳಿದ್ನಲ್ಲ ಸ್ಟ್ರೈಟಿಂಗ್ ಮಾಡಿಸ್ತೀನಿ ಅಂತ, ಅದಕ್ಕೋಸ್ಕರ ನಾನು ಫ್ರಂಟ್ ಮಾತ್ರ ಲೇಯರ್ ತಗೊಂಡು, ಅಂದರೆ ಫ್ರಂಟ್ ಮಾತ್ರ ಲೇಯರ್ ಮಾಡಿದ್ದಾರೆ. ಬ್ಯಾಕ್ ಸೈಡೆಲ್ಲ ಅಷ್ಟೇ ಒಂದು ಸ್ವಲ್ಪ ಕಟ್ ಮಾಡಿದ್ದಾರೆ ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹೇರ್ ಕಟ್ ಎಲ್ಲ ಫಿನಿಶ್ ಆಗ್ತಾ ಬಂತು. ಅಂದರೆ ಫೈನಲ್ ನಿಮಗೆ ಗೊತ್ತಾಗುತ್ತೆ ನನಗೆ ಯಾವ ರೀತಿ ಹೇರ್ ಕಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಹೇರ್ ಕಟ್ಟಿಂಗ್ ಎಲ್ಲ ಆದಮೇಲೆ
ಕಲರಿಂಗ್ ಮಾಡೋಕ್ಕೋಸ್ಕರ ಅವರು ಒಂದು ಸತಿ ಹೇರ್ನ ವಾಶ್ ಮಾಡಿ ಈಗೆಲ್ಲನೂ ಅದನ್ನು ಕ್ಲೀನಾಗಿ ಅದನ್ನು ಅಂದರೆ ಡ್ರೈ ಥರ ಮಾಡಿ ಈಗ ಅವರು ಹೇರ್ ಕಲರಿಂಗ್ಗೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನಗೆ ತುಂಬ ವರ್ಷದಿಂದ ಇನ್ನೊಬ್ಬ ಮ್ಯಾಮ್ ಪರಿಚಯ ಇದ್ದರು, ಬಟ್ ಅವ್ರು ಈಗ ಇಲ್ಲ, ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದಾರಂತೆ. ಅದನ್ನು ಕೂಡ ಕೇಳಿದೆ ಅವ್ರನ್ನ, ಸರಿ ಇನ್ನೊಬ್ಬ ಮ್ಯಾಮ್ ಬರ್ತಿದ್ರಲ್ಲ ಇಲ್ವಾ ಅಂತ. ಇಲ್ಲ ಮ್ಯಾಮ್ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು ಅಂತ ಹೇಳಿದರು. ತುಂಬಾ ಒಳ್ಳೆ ಕೇರ್ ತಗೊಂಡು ಒಂದು ನಿಧಾನಕ್ಕೆ ನೋಡ್ತಾ ಇರ್ಬೋದು, ನಿಮಗೆ ವೀಡಿಯೋದಲ್ಲಿ ಕಾಣಿಸುತ್ತೆ ಅಂತ ಅಂದ್ಕೊಳ್ತೀನಿ. ತುಂಬಾ ನೀಟಾಗಿ ಅಪ್ಲೈ ಮಾಡ್ತಾರೆ. ನಾನು ಈ ಸತಿ ಬಂದು ಫುಲ್ ಹೇರಿಗೆ ಅಂದರೆ ಕಲರಿಂಗ್ ಮಾಡಿಸ್ತಾ ಇದ್ದೀನಿ, ನ್ಯಾಚುರಲ್ ಕಲರಿಂಗು ಅಂದರೆ ಬ್ಲ್ಯಾಕೇ ಮಾಡಿಸ್ತಾ ಇರೋದು. ಏಕೆಂದರೆ ಫಸ್ಟ್ ಒಂದು ಸತಿ ಅಂದರೆ 2 ಟೈಮ್ಸ್ ನಾನು ಅಥವಾ 3 ಟೈಮ್ಸ್ ನಾನು ಹೇರ್ ಕಲರಿಂಗ್ ಮಾಡಿಸಿದ್ದೆ, ಹೈಲೈಟು. ನಿಮಗೆ ಒಂದು ವೀಡಿಯೋದಲ್ಲಿ ಅದು ಕೂಡ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಬ್ರೌನ್ ಟೈಪಲ್ಲೇನೋ ಮಾಡಿಸಿದ್ದೀನಿ, ಅಂದರೆ ಹೈಲೈಟ್ ಆಗಿರಬೇಕು, ಸ್ಟ್ರೈಟಿಂಗ್ ಮಾಡಿಸಿದ್ನಲ್ಲ ಅದಕ್ಕೆ ಲುಕ್ಕಾಗಿ ಕಾಣಿಸುತ್ತೆ ಅಂತ. ಈಗ ನಾನು ಒಂದು ಸ್ವಲ್ಪ ನಿಮಗೂ ಗೊತ್ತೇ, ವಯಸ್ಸಾದ ತಕ್ಷಣ ನರಕೂದಲು ಬಂದೇ ಬರುತ್ತೆ ಅಂತ. ನನಗೆ ಅಲ್ಲಲ್ಲಿ ಒಂದು ಸ್ವಲ್ಪ ನರಕೂದಲು ಜಾಸ್ತಿ ಇತ್ತು, ವೈಟ್ ಕೂದಲು, ವೈಟ್ ಹೇರ್ ಕೂಡ ಬಂದಿತ್ತು. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳೋದು ಅಂದರೆ, ನೀನು ಕಲರಿಂಗ್ ಮಾಡಿಸ್ಕೊಂಡ್ಮೇಲೆ ನರಕೂದಲು ಅಂದರೆ ವೈಟ್ ಹೇರ್ಸ್ ಎಲ್ಲ ಬಂದಿರೋದು ಅಂತ ಹೇಳ್ತಾರೆ. ಬಟ್ ಇವರು ಸೆಲೂನಲ್ಲೆಲ್ಲವ್ರು ಕೇಳಿದ್ರೆ ಆ ರೀತಿ ಬರಲ್ಲ ಮೇಡಮ್, ಆ ರೀತಿ ಆಗಿದ್ರೆ ಯಾರು ಕೂಡ ಕಲರಿಂಗ್ ಮಾಡಿಸ್ಕೊಡಲ್ಲ ಅಂತ ಹೇಳಿದ್ರು. ಬಟ್ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ವೈಟ್ ಹೇರ್ ಬಂದೇ ಬರುತ್ತೆ. ನಾವು ಏನು ಬ್ಲ್ಯಾಕ್ ಹೇರೇ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಆ ರೀತಿ ಅಷ್ಟೇ. ಅದಾದಮೇಲೆ ನೋಡ್ತಾ ಇರ್ಬೋದು, ಫುಲ್ ಹೇರಿಗೆ ಇಲ್ಲಿ ಕಲರಿಂಗ್ ಅಪ್ಲೈ ಮಾಡ್ತಾ ಇದ್ದಾರೆ. ನಾನು ಕಲರಿಂಗ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ನಾನು ಸ್ಟ್ರೈಟಿಂಗ್ ಕೂಡ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡೆ. ಅವ್ರ ಸಜೆಷನ್ ಕೂಡ ತಗೊಂಡೆ, ಯಾವ ಥರ ತಗೊಳ್ಳೋದು ಅಂತ. ಅಂದರೆ ಒಂದಿನ ಮುಂಚೆಗೆ ಬಂದು ನಾನು ಇವ್ರ ಹತ್ರ ಸಜೆಷನ್ ತಗೊಂಡು, ಅಂದರೆ ಅಮೌಂಟ್ ಎಷ್ಟಾಗುತ್ತೆ, ಯಾವ ರೀತಿ ಅಂತ ಅಂದ್ಬಿಟ್ಟು ಹೇರೆಲ್ಲ ತೋರಿಸ್ಕೊಂಡು, ನಾನು ಲೆಂತ್ ಹೇರ್ ಮೇಲೆ ಅದು ಸ್ಟ್ರೈಟಿಂಗ್ಗೆ ಅಮೌಂಟ್ ಕೂಡ ಹೇಳ್ತಾರೆ, ಅದೆಲ್ಲ ಚೆಕ್ ಮಾಡಿಸ್ಕೊಂಡು ಹೋಗಿದ್ದೆ. ಅದಾದಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಮಂಡೇ ಬರ್ತೀನಿ ಸರ್ ಅಂತ ಹೇಳಿಬಿಟ್ಟು ಹೋಗಿದ್ದೆ. ನೋಡ್ತಾ ಇರ್ಬೋದು, ಫುಲ್ಲು ಹೇರ್ಗೆ ಎಲ್ಲ ಆದಮೇಲೆ ಈಗ ಫುಲ್ ಸ್ಕ್ಯಾಪ್ಗೆಲ್ಲ ಅಂದರೆ ಫುಲ್ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ಕಲರಿಂಗ್ ಎಲ್ಲ ನೀಟಾಗಿ. ನೋಡ್ತಾ ಇರ್ಬೋದು, ನಿಮಗೆ ಒಂದು ಕಾಣಿಸುತ್ತೆ, ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ರಿ ಯಾವ ಥರ ಮಾಡ್ತಾ ಇದ್ದಾರೆ ಇವರು, ಯಾವ ಥರ ಅಪ್ಲೈ ಮಾಡ್ತಾರೆ ಅಂತ. ಫುಲ್ಲು ಆಲ್ಮೋಸ್ಟ್ ಫಿನಿಶ್ ಆಯಿತು. ಹೇರೆಲ್ಲ ಅಂದರೆ ಹೇರ್ಗೆಲ್ಲ ಫುಲ್ಲು ಅಪ್ಲೈ ಮಾಡಿ ಆಯಿತು. ಒಂದು ಅಂದರೆ 1/2 hour 20 minutes ಎಲ್ಲ ಇದು ಹೇರೆಲ್ಲ ಒಂದು ಸ್ವಲ್ಪ ಡ್ರೈ ಆಗಬೇಕು ಅಂತ ಹೇಳಿದರು. ಅಲ್ಲಿ ಗಂಟ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮ್ಯಾಮ್ ಅಂತ ಹೇಳಿದರು. ಮ್ಯೂಸಿಕ್ ಹಾಕಿದರು, ಮ್ಯೂಸಿಕ್ ಕೇಳಿಕೊಂಡು ಒಂದು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಬಟ್ ಕೂತಿ ಬೇಜಾರಾಗುತ್ತೆ ನಿಜವಾಗ್ಲೂ. ಕೆಲಸ ಮಾಡ್ಬೋದು, ಬಟ್ ನಿಜವಾಗ್ಲೂ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಂತೂ ನಿಜವಾಗ್ಲೂ ಆಗಲ್ಲ. ಆಯಿತು, ಫೈನಲಿ ಹೇರ್ ಒಂದು ಸ್ವಲ್ಪ ಡ್ರೈ ಆದಮೇಲೆ ಈಗ ವಾಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಾಶ್ ಮಾಡೋರು ಕೂಡ ಹೊಸ ಹುಡುಗಿರು ಅಂತ ಅನಿಸುತ್ತೆ. ಆಲ್ಮೋಸ್ಟು ನಾನು ಇದೇ ಫಸ್ಟ್ ಟೈಮ್ ಇವ್ರನ್ನ ನೋಡ್ತಾ ಇರೋದು. ಬಟ್ ನಿಜವಾಗ್ಲೂ ಹೊಸ ಹುಡುಗಿರಾದರೂ ಕೂಡ ತುಂಬಾ ನಿಜವಾಗ್ಲೂ ಕೇರ್ ತಗೊಂಡು ಅವರು ನಿಧಾನಕ್ಕೆ ಮ್ಯಾಮ್ ನೋವಾಗುತ್ತಾ ಅಥವಾ ಏನು ಯಾವ ರೀತಿ ಅಂತ ಕೇಳ್ಕೊಂಡು ಪಾಪ ಇಬ್ಬರು ಹುಡುಗಿದ್ರು ಮಾಡಿದ್ರು. ತುಂಬಾ ಖುಷಿ ಆಯಿತು. ಏಕೆಂದರೆ ಒಂದೊಂದು ಸತಿ ತುಂಬಾ ರಫ್ ಮಾಡೋರು ಇರ್ತಾರೆ, ನೋಡ್ಕೊಳ್ಳೋರು ನೀಟಾಗಿ ನೋಡ್ಕೊಳ್ಳಲ್ಲ. ಮ್ಯಾಮ್ ಕಂಫರ್ಟಬಲ್ ಆಗಿದೆಯಾ, ಮಾಡ್ತಾ ಇದೆಯಾ, ಕೋಲ್ಡ್ ವಾಟರ್ ಬೇಕಾ, ವಾಟರ್ ಬೇಕಾ, ಬಿಸಿನೀರು ಬೇಕಾ, ಸಾಕಾ ಅಂತ ಪ್ರತಿಯೊಂದು ಕೂಡ ಹೇರ್ ವಾಶ್ ಮಾಡಬೇಕಾದ್ರೆ ಕೇಳ್ಕೊಂಡು ನಿಜವಾಗ್ಲೂ ಮಾಡಿದ್ರು. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಒಂದು ನಾವು ಅಮೌಂಟ್ ಕೊಟ್ಟಿದ್ದಕ್ಕೂ ಕೂಡ ಒಂದು ವ್ಯಾಲ್ಯೂ ಇರುತ್ತೆ, ಒಂದು ವ್ಯಾಲ್ಯೂ ಆಗುತ್ತೆ. ಯಾಕೆಂದರೆ ಅಮೌಂಟ್ ಕೊಟ್ಟಿದ್ರು ಕೂಡ ಇವರು ಬಿಟ್ಟು ಏನು ಮಾಡ್ಕೊಡಲ್ಲ, ಬಟ್ ಈ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಬೇಜಾರಾಗಬಾರ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಅವರು ಸ್ಪಾ ಮಾಡೋದಾಗಿರ್ಬೋದು ಅಥವಾ ಏರ್ ವಾಶ್ ಮಾಡುವ ರೀತಿ ಆಗಿರ್ಬೋದು, ತುಂಬಾ ಇಷ್ಟ ಆಯಿತು ನನಗೆ, ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಹಾಗೆ ಕೇಳ್ತಾ ಇದ್ದರು, ಮ್ಯಾಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆಯಾ, ಲಿಂಕ್ ಕಳಿಸಿ ಮ್ಯಾಮ್ ಮಾಡಾದ್ಮೇಲೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಯಿತು. ವೀಡಿಯೋ ಏನಕ್ಕೆ ಮಾಡ್ತಾ ಇದ್ದೀರಾ ಮ್ಯಾಮ್, ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತ ಹೇಳಿ. ಹೌದು, ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತ. ಒಳ್ಳೆಯದಾಗಲಿ ಮೇಡಮ್, ಜಾಸ್ತಿ ಸಬ್ಸ್ಕ್ರೈಬ್ ಆಗಲಿ ಅಂತ ಪಾಪ ಹುಡುಗಿರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ನಿಜವೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಫೈನಲಿ ಏರ್ ವಾಶ್ ಕೂಡ ಆಗ್ತಾ ಬಂತು. ನನಗೆ ಏರ್ ವಾಶ್ ಮಾಡ್ತಾ ನಿಜವೂ ನಿದ್ದೆ ಬರ್ತಾಯಿತ್ತು. ಒಂಥರ ಅಲ್ಲೇ ಮಲಿಕೊಳ್ಳೋ ನಾನಷ್ಟು ಒಂಥರ ಮಸಾಜ್ ಆಗ್ದಂಗೆ ಆಗ್ತಾಯಿತ್ತು. ಫೈನಲಿ ಹೇರ್ ವಾಶ್ ಎಲ್ಲ ಆಯಿತು. ಈಗ ಏರ್ ವಾಶ್ ಮಾಡಾದಮೇಲೆ ಈಗ ಅಂದರೆ ಸ್ಪಾ ಮಾಡ್ತಾರೆ. ಸ್ಪಾ ಮಾಡೋಕ್ಕೆ ಅವರು ಕೂಡ ನೋಡ್ತಾ ಇರ್ಬೋದು ಅಪ್ಲೈ ಮಾಡ್ತಾ ಇದ್ದಾರೆ ಎಲ್ಲನೂ. ಅಂದರೆ ಸ್ಪಾ ಮಾಡೋಕ್ಕೆ ಅಪ್ಲೈ ಎಲ್ಲ ಮಾಡಿ ಅದನ್ನು ವಾಟರಲ್ಲಿ ಇದು ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಅಷ್ಟು ಸ್ಟೀಮ್ ಮಾಡ್ತಾರೆ. ಸ್ಟೀಮ್ ಎಲ್ಲ ಮಾಡಾದ್ಮೇಲೆ ಫೈನಲಿ ಅವರು ಹೇರ್ ಕಟ್ ಅಂದರೆ
ಅಂದರೆ ಸೆಟ್ ಮಾಡ್ತಾರೆ, ಏರ್ ಸೆಟ್ ಮಾಡ್ತಾರೆ, ಯಾವ ರೀತಿ ಕಾಣಿಸಿದೆ ಏನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ತುಂಬ ಖುಷಿ ಆಯಿತು ಹುಡುಗಿರ ಅವರು ಕೇರ್ ತಗೊಂಡು ಮಾಡ್ತಾ ಇರೋದು ನಿಜವಲ್ಲೂ. ಪ್ರತಿಯೊಂದು ಕೂಡ ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಕೂಡ ಬರ್ತಿತ್ತು. ಅವರು ಏರ್ ಸ್ಪಾ ಮಾಡ್ತಾ ಇರಬೇಕಾದ್ರೆ ಅವರು ಮಸಾಜ್ ಮಾಡಿದ ರೀತಿ ಆಗಿರ್ಬೋದು, ಏರ್ ಸ್ಪಾ ಎಲ್ಲ ಆದಮೇಲೆ ಅವರು ಒಂದು ರಿಲ್ಯಾಕ್ಸ್ಗೆ ಹೇರಿಂದ ಹಿಡಿದು ಬಾಡಿ ಕತ್ತುವರೆಗೂ ಕೂಡ ಅವರು ಒಂದು ಮಸಾಜ್ ಮಾಡ್ತಾರೆ. ನಿಜವಾಗ್ಲೂ ಹೆಂಗೆ ಅಂದರೆ ನಿದ್ದೆ ಬರ್ತಿದೆ ನನಗೆ, ಮೇಡಮ್ ಕಂಫರ್ಟ್ ಆಗಿದೆ. ಅವ್ರು ಮಾಡ್ತಾ ಇದ್ರೆ ಒಂಥರ ರಿಲ್ಯಾಕ್ಸ್ ಅಂತ ಅನ್ನಿಸ್ತಿತ್ತು ನನಗೆ ನಿಜವಾಗ್ಲೂ. ಈಗ ಏರ್ ಸ್ಪಾಗೆಲ್ಲ ಅಪ್ಲೈ ಮಾಡಾಯಿತು, ಆ ಮಸಾಜ್ ಎಲ್ಲ ಮಾಡಿದ್ರು. ಈಗ ಅವರು ಹೆಡ್ ಮಸಾಜ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಬಾಡಿ ಅಂದರೆ ನೆಕ್ವರೆಗೂ ಅವರು ಬಾಡಿ ಮಸಾಜ್ ಎಲ್ಲ ಮಾಡ್ತಾರೆ. ಹ್ಯಾಂಡ್ಸು ಮತ್ತು ಕಿವಿ ಹತ್ರ ಆಗಿರ್ಬೋದು, ಹೆಡ್ ಹತ್ರ ಆಗಿರ್ಬೋದು. ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸ್ ಸಿಗ್ತಾಯಿತ್ತು ಅಂದರೆ, ಅವರು ಪೇನ್ ಆಗ್ತಿದೆಯಾ ಏನು ಮ್ಯಾಮ್, ರಿಲ್ಯಾಕ್ಸ್ ಅಂತ ಸಿಗ್ತಾ ಇದೆಯಾ ಅಂತ ಕೇಳ್ತಾನೆ ಇದ್ದರು. ಇನ್ನೊಂದು ಸ್ವಲ್ಪ ಪ್ರೆಜರ್ ಹಾಕ್ಬೇಕಾ ಸಾಕಾ ಅಂತ ಅಂದ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಮೇಡಮ್ ಅಂತಲೂ ಕೂಡ ಹೇಳ್ತಾಯಿದ್ರು. ತುಂಬಾ ನಿಜವಾಗ್ಲೂ ಖುಷಿ ಆಯ್ತಿತ್ತು ನನಗೆ. ಹೆಡ್ ಮಸಾಜ್ ಮಾಡ್ತಾಯಿದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಬೆಳಗ್ಗೆನೂ ಕೂಡ ಬೇಗ ಎದ್ದಿದ್ದೀನಿ. ಮೊನ್ನೆ 3 ದಿನದಿಂದ ಅಂದರೆ 3 ಡೇಸ್ ಬ್ಯಾಕಿಂದನೂ ಕೂಡ ಪೂರ್ತಿ ನಿದ್ದೆನೇ ಇಲ್ಲ ನನಗೆ ಸರಿಯಾಗಿ. ಮಕ್ಕಳ ಎಕ್ಸಾಮ್ಗಳು, ಬೇಗ ಹೇಳ್ಬೇಕು, ಒಂದು ಸ್ವಲ್ಪ ತಿಂಡಿ ಮಾಡಬೇಕು. SLC ಮಕ್ಕಳದು, ಅವಳದು 10th ಕೂಡ, ಅವಳ ಜೊತೆಗೆ ಎದ್ದು ನಾನು ಕೂಡ ಒಂದು ಸ್ವಲ್ಪ ಎದ್ದು ಕೂತ್ಕೊಂಡು ಓದ್ತಾ ಇದ್ದಾರೆ ಏನು ಅಂತ ಚೆಕ್ ಮಾಡಿಕೊಂಡು ಇದೆಲ್ಲ ಆಗಿಬಿಟ್ಟಿತ್ತು. ಅದಕ್ಕೆ ನಿಜವಾಗ್ಲೂ ಮೈಂಡೆಲ್ಲ ಎಷ್ಟು ಪ್ರೆಸರ್ ಇತ್ತು ಅಷ್ಟು ರಿಲ್ಯಾಕ್ಸ್ ಅಂತ ಅನ್ನಿಸ್ತಾ ಇತ್ತು ನನಗೆ. ಅವ್ರು ನಿಜವಾಗ್ಲೂ ಹೆಡ್ ಮಸಾಜ್ ಮಾಡ್ತಾಯಿದ್ರಂತೂ ಕಣ್ಣು ನಿದ್ದೆನೇ ಬರ್ತಾಯಿತ್ತು. ಪರವಾಗಿಲ್ಲ ಮ್ಯಾಮ್ ಮನಿಕೊಳ್ಳಿ ಅಂತಲೂ ಕೂಡ ಅವರು ರೆಸ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ರಿಲ್ಯಾಕ್ಸ್ ಸಿಗ್ತಿದೆಯಾ ಅಂತ ಕೂಡ ಕೇಳ್ತಾಯಿದ್ರು. ನಿಜವಾಗ್ಲೂ ನನಗೆ ಅದರಲ್ಲೂ ಕತ್ತೆಲ್ಲ ಅವರು ಫುಲ್ ಬ್ಯಾಕ್ ಎಲ್ಲ ಮಸಾಜ್ ಮಾಡಬೇಕಾದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಹೇಳಿದ್ರೆ, ಅವರು ಫುಲ್ಲು ನನಗೆ ಮೊದಲೇ ಬ್ಯಾಕ್ ಪೇನ್ ಇದೆ, ಅದಕ್ಕೋಸ್ಕರ ನಾನು ಡ್ಯೂಟಿ ರಜೆನೂ ಕೂಡ ಹಾಕಿದ್ದೀನಿ. ಬ್ಯಾಕ್ ಪೇನ್ ಇರೋದ್ರಿಂದ ಅವರು ಮಸಾಜ್ ಮಾಡ್ತಾಯಿದ್ರೆ ಕತ್ತತ್ರ ಒಂದು ಬ್ಯಾಕ್ ಪೇನ್ಗೆಲ್ಲ ಒಂದು ಸ್ವಲ್ಪ ರಿಲೀಫ್ ಅಂತ ಸಿಗ್ತಾಯಿತ್ತು. ಅವರು ಮಸಾಜ್ ಅಂತ ಮಾಡ್ತಾಯಿದ್ರೆ ನಿಜವಲ್ಲೂ ಕತ್ತೆಲ್ಲ ಒಂಥರ ನೀಟಾಗಿ ಎಷ್ಟು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಅಂದರೆ ಈ ಫಸ್ಟ್ ಇದ್ದವರು ಕೂಡ ಹೆಡ್ ಮಸಾಜು ಸ್ಪಾ ಮಾಡಿಸ್ದಂಗೆ ಮಾಡ್ತಾಯಿದ್ರು. ಬಟ್ ಒಬ್ರೊಬ್ರದ್ದು ಒಂದೊಂದು ಕೈ ಡಿಫ್ರೆಂಟ್ ಥರ ಇರುತ್ತಲ್ವ, ಹೇಳೋಕ್ಕಾಗಲ್ಲ. ತುಂಬಾ ನನಗೆ ನಿಜವಲ್ಲೂ ನನಗೆ ಎಷ್ಟು ಖುಷಿ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿದರೆ, ನನಗೆ ಫುಲ್ ಬಾಡಿ ಅದು ಹ್ಯಾಂಡ್ಸ್ ಆಗಿರ್ಬೋದು ಮತ್ತು ಕತ್ತತ್ರ ಅವರು ಮಸಾಜ್ ಮಾಡ್ತಾಯಿದ್ರೆ ನಿಜವಾಗ್ಲೂ ನನಗೆ ಎಷ್ಟು ರಿಲೀಫ್ ಸಿಗ್ತಾಯಿತ್ತು ಅಂದರೆ ಖುಷಿ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು.
ಹೆಡ್ ಮಸಾಜು ಮತ್ತು ಪ್ರತಿಯೊಂದು ಕೂಡ ಆಯಿತು. ಈಗ ಅವ್ರು ಸ್ಟೀಮ್ ಕೊಡ್ತಾ ಇದ್ದಾರೆ. ಸ್ಟೀಮ್ ಕೊಟ್ಬಿಟ್ಟು ಅಂದರೆ ಆಟಿಂದ ಏರ್ ಸ್ಪಾ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ, ಅದಕ್ಕೆ ಸ್ಟೀಮ್ ಕೊಡ್ತಾರೆ ಫಸ್ಟು. ಸ್ಟೀಮ್ ಎಲ್ಲ ಕೊಟ್ಟಾದ್ಮೇಲೆ ಈಗ ಹೆಡ್ ಅಂದರೆ ಹ್ಯಾಂಡ್ಸ್ ಎಲ್ಲನೂ ಮಸಾಜ್ ಮಾಡ್ತಾಯಿದ್ರು. ಅಂದರೆ ಹ್ಯಾಂಡ್ಸ್ ಒಂಥರ ಮೊದಲೇ ಕೈ ಎಲ್ಲ ನೋವಿತ್ತು ಕೆಲಸ ಮಾಡಿ, ಒಂಥರ ನಿಜವಾಗ್ಲೂ ಬೆಳ್ಳುಗಳಾಗಿರ್ಬೋದು, ಹ್ಯಾಂಡ್ಸ್ಗಳಿಗೆಲ್ಲ ರಿಲೀಫ್ ಸಿಗ್ತಾಯಿತ್ತು ನನಗೆ ನಿಜವಾಗ್ಲೂ. ಇದೆಲ್ಲ ಆದಮೇಲೆ ಅವರು ಏರ್ ಸ್ಪಾ ಅಂದರೆ ಎಲ್ಲ ಆದಮೇಲೆ ಏರ್ ಮತ್ತೆ ವಾಶ್ ಮಾಡಿ ಅವರು ಮತ್ತೆ ಅದನ್ನು ಹೇರ್ನ ಸೆಟ್ಟಿಂಗ್ ಮಾಡ್ತಾರೆ. ನೀಟಾಗಿ ಹೇರ್ ಕಟ್ ಯಾವ ರೀತಿ ಆಗಿದೆ ಮತ್ತು ಹೇರ್ಗೆಲ್ಲ ಅಪ್ಲೈ ಆಗಿದೆಯಾ, ಹೇರ್ ಕಲರಿಂಗು ಅಂತ ನೋಡಿ ಚೆಕ್ ಮಾಡಿ ಅವರು ಪ್ರತಿಯೊಂದನ್ನು ಕೂಡ ನೀಟಾಗಿ ಮಾಡಿಕೊಡ್ತಾರೆ. ಫೈನಲಿ ಅವರು ಕೂಡ ಅಂದರೆ ಇಬ್ಬರು ಹುಡುಗಿರು ಕೂಡ ಹೆಡ್ ಮಸಾಜು, ಬಾಡಿ ಮಸಾಜ್ ಅಂದರೆ ನೆಕ್ವರೆಗೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಆ್ಯಕ್ಚುಲಿ ಈ ಹುಡುಗಿಗೆ ಹಿಂದಿ ಬರುತ್ತೆ ಜಾಸ್ತಿ, ನನಗೆ ಹಿಂದಿ ಬರಲ್ಲ. ಹಿಂದಿ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ನನಗೆ ಹಿಂದಿ ಮಾತಾಡೋಕ್ಕೆ ಬರಲ್ಲ. ಅವಾಗ ಕೇಳಿದರು, ಅಕ್ಕ ನೀವು ಹಿಂದಿ ಬರಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಚೋಡ ಅಂತ ಏನೋ ಹೇಳಿದೆ. ನಂಗೆ ತುಂಬಾ ನಗು ಬರ್ತಿತ್ತು ನನಗೆ ನಿಜವಾಗ್ಲೂ. ಪಾಪ ಅವ್ರು ಹೇಳೋದು ನಮಗೆ ಅರ್ಥ ಆಗಲ್ಲ ಒಂದೊಂದು ಸತಿ ಹಿಂದಿ, ಬಟ್ ಅವರು ಅದನ್ನು ನಮಗೆ ಕನ್ವಿನ್ಸ್ ಮಾಡ್ತಾರೆ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಅರ್ಥ ಆಗಂಗೆ ಹೇಳಿ ಅದನ್ನು ಇದು ಮಾಡ್ತಾರೆ. ನಿಜವಾಗ್ಲೂ ಈ ಹುಡುಗಿನೂ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತು. ಹೆಡ್ ಮಸಾಜ್ ಆಗಿರ್ಬೋದು, ಹೊಸಬರು ಆಗಿದ್ರು ಕೂಡ ನೀಟಾಗಿ ಅವ್ರ ಕೆಲಸ ಏನು ವೃತ್ತಿ ಇದೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹುಡುಗಿನೂ ಪಾಪ ಕೇಳ್ತಾ ಇತ್ತು, ಅಕ್ಕ ನಿಮ್ಮದು ಯೂಟ್ಯೂಬ್ದು ಲಿಂಕ್ ಕಳಿಸಿ ನನಗೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಕಳಿಸ್ತೀನಿ ಅಮ್ಮ ಅಂತ ಹೇಳಿ ಅವರು ಏರ್ ಸ್ಪಾ ಮಾಡ್ತಾಯಿದ್ರು. ನಿಜವಾಗ್ಲೂ ಅದು ಹೇರ್ ವಾಶ್ ಎಲ್ಲ ಮಾಡ್ತಾಯಿದ್ರು, ನನಗೆ ನಿಜವಾಗ್ಲೂ ನಿದ್ದೆ ಬರ್ತಾಯಿತ್ತು. ಫೈನಲಿ ಏರ್ ವಾಶ್ ಎಲ್ಲ ಆಯಿತು. ಈಗ ಅದನ್ನು ಡ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಎಲ್ಲ ನೀಟಾಗಿ ಅದು ಅಪ್ಲೈ ಆಗಿದೆಯಾ, ಸ್ಕಾಪ್ಗೆಲ್ಲ ನೀಟಾಗಿ ಅಂದರೆ ಹೇರ್ಗೆಲ್ಲ ಅಪ್ಲೈ ಆಗಿದೆ ಹೇರ್ ಕಲರಿಂಗು ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅದನ್ನು ಹೇರ್ ವಾಶ್ ಎಲ್ಲನೂ ಆಗಿರೋದೆಲ್ಲ ನೀಟಾಗಿ ಡ್ರೈ ಮಾಡಿಕೊಂಡು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸುತ್ತೆ. ಒಂಥರ ಅವ್ರ ಮೆಥಡೇ ಒಂಥರ ಚೇಂಜ್ ಇರುತ್ತೆ ನಿಜವಾಗ್ಲೂ. ನಾವಾದರೆ ನೋಡೋದೇ ಇಲ್ಲ, ಹಂಗೆ ಒರೆಸ್ಕೊಂಡು ಟವಲ್ ತೊಗೊಂಡು ಹಿಂಗೆಲ್ಲ ನೀಟಾಗಿ ಬೇಗ ಒರೆಸ್ಕೊಂಡು ಇದು ಮಾಡ್ತೀವಿ. ಬಟ್ ಅವರು ಎಷ್ಟು ನೀಟಾಗಿ ನಿಧಾನಕ್ಕೆ ಅದನ್ನು ಹೇರೆಲ್ಲನೂ ವಾಶ್ ಮಾಡಿಕೊಂಡು ನಿಧಾನಕ್ಕೆ ಹೇರೆಲ್ಲನೂ ಒರೆಸಿ ಯಾವ ಥರ ಒಂಥರ ಡ್ರೈ ಮಾಡ್ತಾರೆ. ನೀವೇ ಒಂದೊಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬಾ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನನಗೆ ಒಂಥರ ಮೈಂಡ್ ಫ್ರೆಶ್ ಆಯಿತು ನನಗೆ ನಿಜವಾಗ್ಲೂ. ಈಗೆಲ್ಲ ಈಗ ಹೇರ್ ವಾಶ್ ಎಲ್ಲ ಆದಮೇಲೆ ಈಗ ಡ್ರೈ ಮಾಡ್ತಾ ಇದ್ದಾರೆ. ಅಂದರೆ ಹೇರೆಲ್ಲನೂ ನೀಟಾಗಿ ಡ್ರೈ ಮಾಡ್ಕೊಳ್ತಾರೆ. ಅದೆಲ್ಲ ಆರಿದ್ಮೇಲೆ ಹೇರೆಲ್ಲ ಒಂದು ಸ್ವಲ್ಪ ಏನಿದೆ ಅದು ತ್ಯಾವ ಇರುತ್ತಲ್ಲ, ತ್ಯಾವೆಲ್ಲ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಸರ್ ಬಂದು ಕೂಡ ಅದು ಹೇರ್ ಕಲರಿಂಗ್ ಆಗಿದೆಯಾ ಏನು ಅಂತ ಚೆಕ್ ಮಾಡಿಬಿಟ್ಟು ಅವರು ಹೇರ್ ಸೆಟ್ಟಿಂಗ್ಗೆ ಅಂದರೆ ಹೇರ್ ಕಟ್ ಮಾಡಿದ್ದೀನಲ್ಲ ಅದು ಸೆಟ್ ಮಾಡ್ತಾರೆ. ನೋಡ್ಬೋದು ಫೈನಲಿ ಹೇರೆಲ್ಲ ಡ್ರೈ ಮಾಡಿ ಒಂಥರ
ಖುಷಿ ಅಂತ ಅನ್ನಿಸ್ತು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನೋಡ್ಬೋದು ಸರ್ ಬಂದು ಚೆಕ್ ಮಾಡಿ ಹೇರ್ ಎಲ್ಲ ಆಗಿದೆಯಾ, ಅಪ್ಲೈ ಆಗಿದೆಯಾ ಹೇರ್ ಕಲರಿಂಗು ಅಂತ. ಆ್ಯಕ್ಚುಲಿ ನಾನು ಮೆಹಂದಿ ಹಾಕ್ಬಿಟ್ಟಿದ್ದೆ. ನಾನು ಮೆಹಂದಿ ಹಾಕ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ನಾನು ಒಂದು 2 ಫಂಕ್ಷನ್ ಇತ್ತು ಅಂತ ಹೇಳಿ ವೈಟ್ ಹೇರು ಒಂದು ಸ್ವಲ್ಪ ಕಾಣಿಸ್ತಿತ್ತು ಅಂತ ಹೇಳಿ ಮೆಹಂದಿ ಹಾಕ್ಬಿಟ್ಟಿದ್ದೆ. ಅಂದರೆ ಮೆಹಂದಿ ಹಾಕಿದ್ರೆ ಹೇರ್ಗೆ ಕಲರಿಂಗು ಬೇಗ ಇಳಿಯಲ್ಲ ಅಂತ ಹೇಳಿದರು. ಆಗಲ್ಲ, ಅಪ್ಲೈ ಆಗಲ್ಲ ಮ್ಯಾಮ್. ಎಲ್ಲೆಲ್ಲಿ ಹೇರು ಇನ್ನೊಂದು ಸ್ವಲ್ಪ ವೈಟ್ ಏನಾದ್ರು ಹೇರ್ ಇದ್ದರೆ ನೀವು ಸ್ಟ್ರೈಟಿಂಗ್ ಮಾಡಿಸ್ಕೊಳಕ್ಕೆ ಬರ್ತೀರಲ್ಲ, ಆವಾಗ ನಾನು ಅದನ್ನು ನೀಟಾಗಿ ಮತ್ತೆ ಅಪ್ಲೈ ಮಾಡಿಕೊಡ್ತೀನಿ ಅಂತ ಹೇಳಿದರು. ಒಂಥರ ತುಂಬಾ ಕ್ಲೋಸೇ ಇದ್ರಲ್ಲ, ಅದರಿಂದ ಅದೇನಿಲ್ಲ. ಈಗ ಯಾಕಂದರೆ ಮ್ಯಾಮ್ ನಮಗೆ ಅಂತ ಅನಿಸುತ್ತೆ, ಮತ್ತು ಆವಾಗ ಹೇರ್ ಕಲರ್ ಮಾಡಿಸ್ಬೇಕಾದ್ರೆ ಅಮೌಂಟ್ ಕೊಡಬೇಕೇನಂತ. ಬಟ್ ಅವರೇನು ಅಮೌಂಟ್ ಏನು ಕೇಳಿಲ್ಲ. ಅಂದರೆ ಒಳ್ಳೆ ಕಸ್ಟಮರ್ ಆಗಿರೋದ್ರಿಂದ, ಅವರು ಕೂಡ ಪರಿಚಯ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಮಗೆ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಮತ್ತೆ ಇನ್ನೊಂದು ಸತಿ ಬರಬೇಕು ಸಲೂನ್ಗೆ ಅನ್ನೋ ಒಳ್ಳೆ ಉದ್ದೇಶದಿಂದ ಹೇಳ್ತಾರೆ. ನೀಟಾಗಿ ಚೆಕ್ ಮಾಡ್ತಾರೆ. ಸುಮ್ಮನೆ ಕೊಟ್ಬಿಡ್ತಾರೆ, ನಾವು ದುಡ್ಡು ಕೊಟ್ಬಿಡ್ತಾರೆ, ನಾವು ಮಾಡ್ಬಿಟ್ಟು ಕಳಿಸ್ಬಿಡೋಣ, ಆಮೇಲೆ ಅವ್ರು ಬಂದರೆ ಎಷ್ಟು ಬಿಟ್ಟರೆ ಎಷ್ಟು ಅಂತ ನಿಜವಾಗ್ಲೂ ಅನ್ನಲ್ಲ ಅವರು. ನನಗೆ ನಿಜವಾಗ್ಲೂ ಒಂಥರ ಖುಷಿ ಅಂತ ಅನ್ನಿಸ್ತು. ಈಗ ನೋಡ್ತಾ ಇರ್ಬೋದು ಫೈನಲಿ ನಂದು ಹೇರ್ ಎಲ್ಲ ಕಟ್ಟಿಂಗ್ ಎಲ್ಲ ಹೇರ್ ಕಲರಿಂಗ್ ಎಲ್ಲ ಪ್ರತಿಯೊಂದು ಮುಗಿತಾ ಬಂತು. ಈಗ ಮುಗಿದ್ಮೇಲೆ ಅದನ್ನು ಸೆಟ್ ಮಾಡ್ತಾರೆ, ಹೇರ್ ಸೆಟ್ ಮಾಡ್ತಾರೆ. ಹೇರ್ ಸೆಟ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ.
ಫೈನಲಿ ಹೇರ್ ಸೆಟ್ ಎಲ್ಲ ಮುಗೀತು. ಈಗ ಸರ್ ಬಂದು ಅದನ್ನು ಕ್ಲೀನಾಗಿ ಅದನ್ನು ಹೇರ್ ಕುಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನೇನು ಏರಲ್ಲಿ ಇಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡಿಸ್ಕೊಳಕ್ಕೆ ಹೋಗಲ್ಲ, ಅಂದರೆ ಸೆಟ್ ಮಾಡಿಸ್ಕೊಳ್ಳಲ್ಲ. ಯಾಕೆಂದರೆ ಸ್ನಾನ ಮಾಡಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ, ಏರ್ ವಾಶ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ ಅಂತ. ಬಟ್ ನನಗೆ ಹೇರ್ ಕಟ್ ಮಾಡಿಸಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸೆಟ್ ಮಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು. ನನಗೆ ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತಾ ಇತ್ತು, ಕುತೂಹಲ ಜಾಸ್ತಿನೂ ಕೂಡ ಇತ್ತು. ಯಾವ ಥರ ಕಾಣಿಸುತ್ತೆ, ಈ ಲುಕ್ಕು ಯಾವ ಥರ ಇರ್ಬೋದು, ನನಗೆ ಹೊಸ ಲುಕ್ಕು ಟ್ರೈ ಮಾಡ್ತಿರೋದು. ಆ್ಯಕ್ಚುಲಿ ನಾನು ಹೇರ್ ಕಟ್ ಎಲ್ಲ ಜಾಸ್ತಿ ಮಾಡಿಸ್ಕೊಳಕ್ಕೆ ಹೋಗಲ್ಲ. ನನಗೆ ಲಾಂಗ್ ಅಂದ್ರೇ ತುಂಬ ಇಷ್ಟ. ಹೇರ್ ಲಾಂಗ್ ಆಗಿದ್ದರೆ ನಾನು ತುಂಬ ತಿಕ್ನೆಸ್ ಕಮ್ಮಿ ಆದಾಗ ಈ ರೀತಿ ಮಾಡಿಸ್ಕೊಂಡ್ಬಿಡ್ತೀನಿ. ತುಂಬ ಕೂದಲು ಉದ್ರು ಹೋಗಿದ್ದಾಗ ಈ ರೀತಿ ಮಾಡಿಸ್ಕೊಡ್ತೀನಿ. ನೋಡ್ತಾ ಇರೋದು ಫೈನಲ್ ನನ್ನ ಲುಕ್ ಈ ರೀತಿ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತಾ ಇತ್ತು ನಿಜವಾಗ್ಲೂ. ಇದು ನಾನೇ ಅಂತ ನನಗೆ ಡೌಟ್ ಆಯಿತು. ಅಂದರೆ ಹೇರ್ ಅಷ್ಟು ಚೆನ್ನಾಗಿ ಅವರು ಹೇರ್ ಸೆಟ್ಟಿಂಗ್ ಎಲ್ಲ ಮಾಡಿ ಹೇರ್ ಎಲ್ಲನೂ ಕಟ್ ಮಾಡಿ ಅಂದ್ಕೊಂಡಿಲ್ಲ ನನಗೆ ಈ ರೀತಿ ಫಿನಿಶಿಂಗ್ ಬರುತ್ತೆ ಅಂತ. ಆ್ಯಕ್ಚುಲಿ ನಿಮಗೆ ಈ ರೀತಿ ಅಂದರೆ ಕಾಣಿಸ್ತಾ ಇದೆ ನನಗಿಲ್ಲಿ ಈ ರೀತಿ ಹೇರ್ ಕಟ್ಟಿಂಗ್ ಮಾಡಿಸಿದ್ದಾರೆ ಅಂತ. ಬಟ್ ನನಗೆ ಈ ಬ್ಯಾಕ್ ಸೈಡೆಲ್ಲ ಯು ಶೇಪಿಗೆ ಕೊಡಿಸ್ಕೊಂಡಿರೋದು. ಪ್ರಿಂಟ್ ಮಾತ್ರ ಒಂದು ಸ್ವಲ್ಪ ಲೇಯರ್ ಮಾಡಿದ್ದಾರೆ. ನಿಮಗೆ ಸ್ಟ್ರೈಟಿಂಗ್ ಮಾಡಿಸಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಈಗ ಅವ್ರು ಸೆಟ್ಟಿಂಗ್ ಮಾಡಿದ್ದಾರಲ್ಲ ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಸಜೆಷನ್ ಕೊಡ್ತಾಯಿದ್ರು, ಹೇರ್ ಹೆಂಗಿದೆ ಮ್ಯಾಮ್, ಯಾವ ರೀತಿ ಆಯಿತು ಅಂತ, ಚೆನ್ನಾಗಿ ಕಾಣಿಸ್ತಿದೆಯಾ, ಒಂದು ಸ್ವಲ್ಪ ಅಂದರೆ ಹೇರಿಗೆಲ್ಲ ಇನ್ನೊಂಚೂರು ಅಪ್ಲೈ ಆಗಬೇಕಾಯಿತು ಕಲರಿಂಗ್. ಬಟ್ ಮೆಹಂದಿ ಹಾಕ್ಬಿಟ್ಟಿದ್ದೀರಾ ನೀವು, ಅದರಿಂದ ಅಪ್ಲೈ ಆಗಿಲ್ಲ. ನೀವು ಮತ್ತೆ ಹೇರ್ ಸ್ಟ್ರೈಟಿಂಗ್ ಬರ್ತಿರಲ್ಲ ಆವಾಗ ನಾನು ಅದನ್ನು ಮತ್ತೆ ನೀಟಾಗಿ ಅದನ್ನು ಅಪ್ಲೈ ಮಾಡ್ಕೊಡ್ತೀನಿ ಅಂತ ಹೇಳಿದರು. ನೋಡ್ತಾ ಇರ್ಬೋದು ನನ್ನ ಲುಕ್ಕು ಈ ರೀತಿ ಆಗಿದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ನ್ಯೂ ಲುಕ್ ಯಾವ ರೀತಿ ಇದೆ, ಹಾಗೆ ನಿಮಗೆ ಈ ಸೆಲೂನ್ ಬಗ್ಗೆ ನಿಮ್ಗೆ ಏನಿಸ್ತು, ಒಂದು ವೀಡಿಯೋದಲ್ಲೂ ಕೂಡ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಅಪ್ಲೈ ಮಾಡಿದ್ದೀನಿ, ಯಾವ ರೀತಿ ಅನ್ನಿಸ್ತು ಅಂತಲೂ ಕೂಡ ಮೆಸೇಜ್ ಮಾಡಿ. ಹಾಗೆ ನನಗೆ ಈ ಏರ್ ಸೆಟ್ ಆಗಿದೆಯಾ, ಹಿಂಗೆ ಏರ್ ಕಲರಿಂಗು ಬ್ಲ್ಯಾಕೇ ಮಾಡಿಸಿರೋದ್ರಿಂದ ನನಗೆ ಈ ರೀತಿ ಸೆಟ್ ಆಗಿದೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು. ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗಿರಬೇಕು. ಫೈನಲಿ ಹೇರ್ ಕಟಿಂಗ್ ಎಲ್ಲ ಆಗಿ ನೀಟಾಗಿ ಆಯಿತು. ಈಗ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡೋಲ್ಲ ಫ್ರೆಂಡ್, ಫೈನಲಿ ಮನೆಗೆ ರೀಚ್ ಆದೆ. ಹೇರ್ ಕಟ್ಟು ಮತ್ತು ಹೇರ್ ಕಲರಿಂಗ್, ಹೇರ್ ಸ್ಪಾ ಎಲ್ಲ ಮಾಡಿಸ್ಕೊಂಡು ಹೀಗೆ ಹೆಂಗೆ ಕಾಣಿಸ್ತಾ ಇದ್ದೆ ಅಂತ ನೋಡಿ. ಆಗ ಆಫ್ಟರು ಮತ್ತು ಬಿಫೋರ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಿಫೋರ್ ಚೆನ್ನಾಗಿತ್ತಾ, ಆಫ್ಟರ್ ಚೆನ್ನಾಗಿದೆಯಾ ಅಂತ. ಈಗ ಬರೀ ಹೇರ್ ಕಟ್ಟು ಮತ್ತು ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ದೀನಿ. ಟ್ರಿಪ್ಪಿಂದ ಬಂದಮೇಲೆ ಸ್ಟ್ರೈಟಿಂಗ್ ಅಂದರೆ ಕೆರಟಿನಲ್ಲಿ ನಾನ್ ಪ್ಲಾಂಟ್ ಏನೋ ಹೇಳಿದ್ರು, ಅದು ಮಾಡಿಸ್ಕೊತೀನಿ. ಕೇರಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ನಮ್ಮ ಮನೆಗೆ ತುಂಬಾ ಹತ್ರ. ಹಾಗೆ ಒಂದು ಫ್ರೆಂಡ್ಲಿಯಾಗಿ ಎಲ್ಲರನ್ನೂ ನೋಡ್ತಾರೆ, ಬಂದವರೆಲ್ಲರನ್ನೂ ತುಂಬಾ ಕೇರಿಂಗ್ ಮಾಡಿಕೊಂಡು, ಒಂದು ನೋಡೋದಿರಲಿ ಅಥವಾ ಒಂದು ಅವ್ರ ಹೇರ್ ಯಾವ ರೀತಿ ಇದೆ, ಡ್ಯಾಮೇಜ್ ಆಗಬಾರ್ದು ಏನು ಅಂತ ತುಂಬಾ ಕಾಳಜಿ ವಹಿಸಿ ನಮ್ಮ ಹೇರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಅದೇ ಹೇರ್ ಕಟ್ ಆಗಿರ್ಬೋದು, ಹೇರ್ ಸ್ಪಾ ಆಗಿರ್ಬೋದು, ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡ್ತಾ ಇರ್ಬೋದು. ಹೇರ್ ಕಟ್ಗೆ ಇಲ್ಲಿ 500 ಏನೋ ತೊಗೊಂಡಿದ್ದಾರೆ. ಹೇರ್ ಕಲರಿಂಗು ನ್ಯಾಚುರಲ್ ಮಾಡಿಸಿರೋದು ನಾನು, ಯಾಕೆಂದರೆ ಫಸ್ಟ್ ಫುಲ್ ಹೇರ್ಗೆ ಮಾಡಿಸಿರೋದ್ರಿಂದ ನ್ಯಾಚುರಲ್ಲಾಗೆ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ನೋಡೋಣ ಯಾವ ಥರ ಕಾಣಿಸುತ್ತೆ ಏನು ಅಂತ. ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಬಿಟ್ಟಿದ್ದೆ. ಅದಕ್ಕೆ ಮೆಹಂದಿ ಹಾಕಿರೋದ್ರಿಂದ ಒಂದೊಂದು ಸ್ವಲ್ಪ ಅಲ್ಲಲ್ಲೇ ಅದು ಹೇರ್ ಕಲರ್ ಹಿಡಿದಿಲ್ಲ. ಅದಕ್ಕೆ ಅವರು ಹೇರ್ ಸ್ಟ್ರೈಟಿಂಗ್ ಮಾಡ್ಸೋಕೆ ಬರ್ತಿರಲ್ಲ ಅವಾಗ ಅದನ್ನು ಕಂಪ್ಲೀಟ್ ನೀಟಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ತುಂಬಾ ಖುಷಿ ಆಯಿತು. ಒಂಥರ ಏನೋ ಒಂಥರ ಸಿಕ್ಕಾಪಟ್ಟೆ ಅಂದರೆ ಹೊಸ ನ್ಯೂ ಲುಕ್ ಟೈಪಲ್ಲಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೋತೀನಿ. ಪ್ರತಿಯೊಂದು ಕೇರಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ನಮಗೆ ಹತ್ರ, ಹಾಗೆ ತುಂಬ ವರ್ಷಗಳಿಂದ ಪರಿಚಯ. ಅದಕ್ಕೆ ನಾನು ಹೇರ್ ಕಟ್ ಆಗಿರ್ಬೋದು ಎಲ್ಲನೂ ಅವ್ರ ಹತ್ರನೇ ಹೋಗಿ ಹೇರ್ ಕಟ್ ಎಲ್ಲನೂ ಮಾಡಿಸ್ಕೊಳ್ತೀನಿ. ನಾನು ಹೇರ್ ಕಟ್ಗೆ ಇಲ್ಲಿ 500 ತೊಗೊಂಡಿದ್ದಾರೆ. ಹಾಗೆ ಹೇರ್ ಕಲರಿಂಗ್ಗೆ ನ್ಯಾಚುರಲ್ ಮಾಡಿಸಿರೋದು ನಾನು ಬ್ಲ್ಯಾಕೇ ನ್ಯಾಚುರಲ್ ಮಾಡಿಸಿದ್ದೀನಿ. 2500 2500 ತೊಗೊಂಡಿದ್ದಾರೆ. ಹೇರ್ ಸ್ಪಾಗ ಆಫರ್ ಇದೆ, ಅದರಿಂದ 1000 ತೊಗೊಂಡಿದ್ದಾರೆ. ಟೋಟಲ್ 4000 ಆಯಿತು. ತುಂಬಾ ಚೆನ್ನಾಗಿದೆ. ಹಾಗೆ ನಾನ್ ಪ್ಲಾಂಟಿನ್ ಅದು ಟ್ರೀಟ್ಮೆಂಟ್ ಕೂಡ ಹೇಳಿದ್ದಾರೆ. ಅದು ಅಮೌಂಟು, ಅದು ಮಾಡಿಸ್ತಾರೆ ಅಮೌಂಟೆಲ್ಲ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನನ್ನ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಹೆಚ್ಚು ಮಾಡಿದ್ರೆ ನಾನು ಹೆಚ್ಚು ವೀಡಿಯೋ ಮಾಡೋಕ್ಕೆ ನನಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶ್ರೀಕಂಠ ಹಾಕೊಂಡು ಫಾಲೋ ಮಾಡಿ ಮರಿಬೇಡಿ. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.